ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಏನಪ್ಪ ವಿಷಯ ಅಂದರೆ ಕಷ್ಟ. ಕಷ್ಟ ಅಂದ್ರೇನು, ಕಷ್ಟ ಯಾಕೆ ನಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಹಂಚ್ಕೋಬೇಕು ಅಂತ ನಿಮ್ಮ ಹತ್ರ ಅನಿಸ್ತು. ಯಾಕೆಂದರೆ ಕಷ್ಟ ಅಂದರೆ ಜೀವನದಲ್ಲಿ ಆಲ್ಮೋಸ್ಟ್ 75% ಜನಕ್ಕೆ ಕಷ್ಟ ಇರುತ್ತೆ. ಅದರಲ್ಲೂ ದಿನ ಕಣ್ಣೀರು ಹಾಕೋರು ಇರ್ತಾರೆ, ದಿನ ಕಣ್ಣೀರು ಹಾಕ್ತೇನೆ ಮಲ್ಗೋರು ಇರ್ತಾರೆ. ಯಾಕಪ್ಪ ದೇವ್ರು ನಮಗೆ ಈ ಥರ ಕಷ್ಟ ಕೊಡ್ತಾನಂದರೆ, ಒಂದು ತಿಳ್ಕೊಳ್ಳಿ, ಕಷ್ಟಪಡೋರೆಲ್ಲ ದೇವ್ರ ಮಕ್ಕಳು. ದೇವರಲ್ಲಿ ಈಸ್ಟಲ್ಲಿ ಇರ್ತೀವಿ ನಾವೆಲ್ಲ. ಯಾಕೆಂದರೆ ದೇವರು ಯಾರಿಗೆ ಕಷ್ಟ ಸಹಿಸೋಕ್ಕಾಗತ್ತೆ ಅವ್ರಿಗೆ ಮಾತ್ರ ಕಷ್ಟ ಕೊಡೋದು. ಅಂದರೆ ಅವ್ರ ಜೊತೆ ಯಾವಾಗಲೂ ದೇವ್ರು ಇರ್ತಾರೆ. ದೇವರು ಯಾವತ್ತೂ ಕೈ ಬಿಡೋಲ್ಲ. ಅಂದರೆ ಕಷ್ಟಪಡದೇ ಇರೋರಿಗೂ ದೇವರಿಲ್ಲ ಅಂತಲ್ಲ, ದೇವ್ರು ಎಲ್ಲರಿಗೂ ದೇವರೇ. ಆದರೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಈ ಮಾತು. ದೇವ್ರನ್ನ ಬೇಡ್ಕೊತಾರೆ, ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ, ಯಾಕೆ ಇಷ್ಟು ಕಷ್ಟ ನನಗೆ ಅಂತ. ಅವರಷ್ಟು ಕಷ್ಟಪಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊತಾರೆ. ಆದರೆ ಏನು ಗೊತ್ತಾ, ನಮಗಿಂತ ಹಿಂದೆ ಇರೋರನ್ನ ನೋಡಬೇಕು ಹೊರತು ನಾವು ಮುಂದೆ ಇರೋರನ್ನ ನೋಡಬಾರ್ದು. ಯಾಕೆಂದರೆ ನಮ್ಮ ಬೆನ್ನನ್ನು ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ಅದೇ ಥರ ನಮ್ಮ ಮುಂದೆ ಇರೋರನ್ನ ನೋಡೋಕೆ ಹೋಗ್ಬಾರ್ದು. ನಮ್ಮ ಹಿಂದೆ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಕಷ್ಟ ಅವ್ರ ಮುಂದೆ ಚಿಕ್ಕದಾಗಿರುತ್ತೆ, ತುಂಬ ದೊಡ್ಡದಾಗೋದಿಲ್ಲ. ನಾವು ಮುಂದೆ ನೋಡಿದಾಗಲೇ ನಮ್ಮ ಕಷ್ಟ ದೊಡ್ಡದಾಗೋದು. ಅದಕ್ಕೆ ನಮ್ಮ ಬೆನ್ನು ಹೇಗೆ ನೋಡೋಕ್ಕಾಗಲ್ವೋ ಹಾಗೆ ನಮ್ಮ ಕಷ್ಟನೂ ನಮಗೆ ಕಾಣಿಸಲ್ಲ. ನಾವು ಕಷ್ಟ ಅಂತ ಅಂದ್ಕೊಂಡಾಗ ಮಾತ್ರ ಕಷ್ಟ ಅಂತ ಅನಿಸುತ್ತೆ. ಕಷ್ಟ ಇಲ್ಲ ಅಂತ ಅಂದ್ಕೊಂಡಾಗ ಕಷ್ಟ ಇಲ್ಲ. ಇರೋದೇ ಒಂದು ಜೀವನ. ಇದನ್ನು ಸಾರ್ಥಕ ಮಾಡ್ಕೊಳ್ಳೋದೇ ನಮ್ಮ ಒಂದು ಜೀವನದ ಗುರಿಯಾಗಿರುತ್ತೆ. ಅದಕ್ಕೆ ಈ ಥರ ತಿನ್ನೋದಕ್ಕೆ, ಈ ಥರ ಎಲ್ಲ ದೇವಸ್ಥಾನ ದರ್ಶನ ಮಾಡೋದಕ್ಕೆ, ಎಲ್ಲ ಟ್ರಿಪ್ಪು ಸುತ್ತೋದಕ್ಕೆ, ಏನೇನು ಪ್ಲೇಸು ಎಲ್ಲ ಎಷ್ಟು ವೆರೈಟಿ ಇದೆ ತಿನ್ನೋದಕ್ಕೆ. ಇದು ನಮಗೆ ಪುಣ್ಯ ಅಂತ ಅನ್ಕೋಬೋದು. ಮನುಷ್ಯನ ಜನ್ಮ ಒಂದು ನಮಗೆ ಈ ಜನ್ಮ ಒಂದು ಸಿಕ್ಕಿರೋದು ಪುಣ್ಯ ಅಂತ ಅಂದ್ಕೊಂಡು ಜೀವನ ಮಾಡಿದಾಗ ನಮಗೆ ಯಾವುದೇ ಕಷ್ಟ ಬಂದ್ರೂ ಕಷ್ಟ ಅಂತ ಅನಿಸಲ್ಲ. ನಾವು ಕಷ್ಟ ಅಂತ ಅಂದ್ಕೊಂಡಾಗಲೇ ಕಷ್ಟ ಆಗುತ್ತೆ ಹೊರತು ನಮ್ಗೆ ಕಷ್ಟ ಇಲ್ಲ. ದೇವರೇ ನೀವಿದ್ದೀರಾ ಅಂತ ಕೈ ಮುಗಿದು ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಂಡು ಹೋಗ್ತೀನಿ, ನನ್ನ ಹಿಂದೆ ನೀನು ಇರಪ್ಪ, ನನ್ನನ್ನು ಕಾಪಾಡಪ್ಪ ಅಂತ ಇಷ್ಟೇ ಕೇಳ್ಕೊಬೇಕೇ ಹೊರತು ನೀನು ಯಾಕೆ ಕಷ್ಟ ಕೊಟ್ಟಿದೀಯಾ ಅಂತ ದೇವರಿಗೆ ಕ್ವಶನ್ ಮಾಡಬಾರ್ದು. ಕ್ವಶನ್ ಮಾಡಿದಾಗಲೇ ಕಷ್ಟ ಜಾಸ್ತಿ ಆಗುತ್ತೆ. ನಾವು ಏನೇ ಬಂದ್ರೂ ಕಷ್ಟ ಇಲ್ಲ ಅಂತ ಅಂದ್ಕೊಂಡು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಮ್ಮ ದಿನದ ಏನು ಕೆಲಸ ಇದೆ ಅದನ್ನು ನಾವು ಮನಸಾರೆ ಇಷ್ಟಪಟ್ಟು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ. ಮತ್ತು ನಾವು ಖುಷಿಯಾಗಿರ್ತೀವಿ. ನಾವು ಖುಷಿಯಾಗಿರೋದು ನೋಡಿನೇ ನಮ್ಮ ಕಷ್ಟ ಓಡೋಗಬೇಕು. ನಮ್ಮ ಹತ್ರ ಬರೋದಕ್ಕೆ ಎಷ್ಟು ಕಷ್ಟ ಬಂದರೂ, ಇವ್ರಿಗೆ ಎಷ್ಟೇ ನೋವು ಕೊಟ್ಟರು ಖುಷಿಯಾಗಿರ್ತಾರಲ್ಲ ಇವರು ಅಂತ ನಮ್ಮ ಕಷ್ಟ ನೋಡಿನೇ ವಾಪಸ್ ಹೋಗ್ಬೇಕದೇ. ಆ ಥರ ಮಾಡೋದೇ ನಿಜವಾದ ಜೀವನ. ನಾವು ಹುಟ್ಟಿದ್ದೀವಿ, ಏನೋ ಒಂದು ಸಾರ್ಥಕತೆ ಆಗಬೇಕು ಜೀವನದಲ್ಲಿ, ಏನಾದರೂ ಒಂದು ಸಾಧನೆ ಮಾಡಬೇಕು. ಅದೇ ಸಾಧನೆ ಅಂದರೆ ನಮ್ಮ ಜೀವನ ನಡೆಸೋದೇ ಒಂದು ಸಾಧನೆ. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ, ಕೆಟ್ಟದಂತೂ ಮಾಡಬಾರ್ದು. ಏಕೆಂದರೆ ಕೆಟ್ಟದ್ದು ಮಾಡೋದ್ರಿಂದ ದೇವ್ರು ನಮಗೆ ಇರೋದಿಲ್ಲ, ಇದಂತೂ ಸತ್ಯ. ದೇವರು ಕೆಟ್ಟದ್ದು ಮಾಡೋರನ್ನ ನೋಡೋದೇ ಇಲ್ಲ. ಯಾವತ್ತೂ ಒಳ್ಳೇದು ಮಾಡೋರಿಗೆ ದೇವ್ರು ಯಾವಾಗಲೂ ಕಾವಲಾಗಿರ್ತಾರೆ. ಆದಷ್ಟು ಒಳ್ಳೇದು ಮಾಡಿ, ಕೈಲಾಗಲಿ ಏನೇ ಒಂದು ಹೆಲ್ಪ್ ಮಾಡೋದಾದ್ರೂ ಮಾಡಿ. ಇಲ್ಲಾಂದರೆ ಕೆಟ್ಟದಂತೂ ಯಾರಿಗೂ ಬಯಸೋಕ್ಕೆ ಹೋಗಬೇಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಕೆಟ್ಟದನ್ನು ಯೋಚನೆನೂ ಮಾಡಬಾರ್ದು. ನಾವು ಕೆಟ್ಟದ್ದು ಯೋಚನೆ ಮಾಡೋದು, ಕೆಟ್ಟದ್ದು ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಒಂದು ದೊಡ್ಡ ಕೆಟ್ಟ ಕೆಲಸ, ಅದು ಕಷ್ಟನೇ. ಅದಕ್ಕೆ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೋ ಕೆಲಸ ಬೇರೆಯವ್ರಿಗೆ ಅದನ್ನು ಮಾಡಬೇಕು. ಇದು ನನ್ನ ಒಂದು ಮನಸ್ಸಿನ ಅನಿಸಿಕೆ, ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು. ಎಲ್ಲರೂ ಖುಷಿಯಾಗಿರಿ, ಎಲ್ಲರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ. ಯಾರೂ ಜೀವನದಲ್ಲಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಬೇಜಾರು ಮಾಡಬೇಡಿ ಇನ್ನೊಬ್ರಿಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಮಾಹಿತಿ.
ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿರೋಣ. ಕಾಯಕವೇ ಕೈಲಾಸ.